ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಎಡವಟ್ಟು ಮಾಡಿಬಿಟ್ಟಿದೆ. ಎಲ್ಲಾ ಫ್ಲೆಕ್ಸ್ಗಳಲ್ಲೂ ಕೂಡ ಇಂಗ್ಲಿಷ್ ಮಯ, ಕನ್ನಡ ಮಾತ್ರ ಮಂಗಮಾಯ ಆಗ್ಬಿಟ್ಟಿದೆ. ಸಾರ್ವಜನಿಕರಿಗೆ ಅಂತಾನೆ ಆಯೋಜಿಸಿದಂತಹ ಕಾರ್ಯಕ್ರಮದಲ್ಲೇ ಕನ್ನಡ ಭಾಷೆಯ ಕಡೆಗಣನೆ ಆಗಿದೆ. ಜನರಿಗೆ ಜಾಗೃತಿ ಮೂಡಿಸಬೇಕು, ಜನರಿಗೆ ಗೊತ್ತಾಗಬೇಕು ಅಂತಾನೆ ಮಾಡಿರೋ ಕಾರ್ಯಕ್ರಮ ಇದು. ಬಟ್ ಜನರಿಗೆ ಅರ್ಥ ಆಗುವಂತ ಸರಳ ಸ್ಥಳೀಯ ಭಾಷೆ ಕನ್ನಡ ಪದಗಳೇ ಇಲ್ಲ ಆ ಫ್ಲೆಕ್ಸ್ಗಳಲ್ಲಿ. ಜನಾಕ್ರೋಶಕ್ಕೆ ಕಾರಣವಾಯಿತು ಬಿಬಿಎಂಪಿಯ ಈ ಕಾರ್ಯಕ್ರಮ. ಉದ್ದೇಶ ಏನೋ ಚೆನ್ನಾಗಿದೆ, ಆದರೆ ಕಾರ್ಯಕ್ರಮದ ಫ್ಲೆಕ್ಸ್ಗಳಲ್ಲಿ ಕನ್ನಡ ಮಾತ್ರ ಇಲ್ಲ. ನಮ್ಮ ರಸ್ತೆ ಕಾರ್ಯಕ್ರಮವನ್ನ ಉದ್ಘಾಟಿಸಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಆದರೆ ಕಾರ್ಯಕ್ರಮದ ಬಗ್ಗೆ ಇರುವಂತ ಎಲ್ಲಾ ಮಾಹಿತಿಗಳು ಕೂಡ ಇಂಗ್ಲಿಷ್ ಮಯ ಆಗ್ಬಿಟ್ಟಿದೆ, ಕನ್ನಡದಲ್ಲಿ ಇಲ್ಲ. ಹಾಗಾದ್ರೆ ಈ ಫ್ಲೆಕ್ಸ್ಗಳನ್ನ ಇಟ್ಕೊಂಡು ಜನರಿಗೆ ನೀವು ಏನ್ ಅರ್ಥೈಸೋದಕ್ಕೆ ಹೊರಟಿದ್ದೀರಾ? ಕೊಡುವಂತ ಸಂದೇಶ ಏನು? ಸರಳವಾಗಿ ಜನರಿಗೆ ಅರ್ಥ ಆಗ್ಲಿ ಅಂತ ತಾನೇ ಫ್ಲೆಕ್ಸ್ಗಳನ್ನ ಹಿಡಿಯೋದು. ಬಟ್ ಎಲ್ಲಾ ಫ್ಲೆಕ್ಸ್ಗಳಲ್ಲೂ ಕೂಡ ಬರೀ ಇಂಗ್ಲಿಷೇ ಕಣ್ಣಿಗೆ ಎದ್ದು ಕಾಣಿಸ್ತಾ ಇದೆ, ಬಿಟ್ರೆ ಕನ್ನಡ ಪದಗಳೇ ಇಲ್ಲ. ಕನ್ನಡ ಭಾಷೆಯೇ ಇಲ್ಲಿ ಮಂಗಮಾಯ ಆಗ್ಬಿಟ್ಟಿದೆ. ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಮಾಡಿಕೊಂಡಿರುವಂತ ಈ ಎಡವಟ್ಟಿಗೆ ಈಗ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಯಾತಕ್ಕಾಗಿ ಕಾರ್ಯಕ್ರಮ ಮಾಡಿದ್ರಿ? ಇದು ಸಕ್ಸಸ್ ಕಂಡಂತ ಆಗುತ್ತಾ ನಿಮ್ಮ ಕಾರ್ಯಕ್ರಮ? ಸ್ಥಳೀಯ ಭಾಷೆಯಲ್ಲಿ ಇರಬೇಕಾಗಿತ್ತಲ್ವಾ? ಕರ್ನಾಟಕದಲ್ಲಿ ಮಾಡುವಂತ ಕಾರ್ಯಕ್ರಮಗಳು ಕನ್ನಡದಲ್ಲಿ ಇರಬೇಕು ಅಂತೀರಾ. ಎಲ್ಲಾ ಬೋರ್ಡ್ಗಳು ಕೂಡ 60% ಕನ್ನಡದಲ್ಲೇ ಇರಬೇಕು ಅಂತ ನಿಮ್ಮ ಸರ್ಕಾರನೇ ಹೇಳುತ್ತೆ. ಹಾಗಿದ್ರೂ ಕೂಡ ಬಿಬಿಎಂಪಿ ವತಿಯಿಂದ ಮಾಡಿರುವಂತ ಕಾರ್ಯಕ್ರಮದಲ್ಲೇ ಕನ್ನಡ ಮಂಗಮಾಯ ಆಗಿದೆ. ಯಾಕೆ ಹೀಗೆ ಸ್ವಾಮಿ ಅಂತ ಜನರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ನೋಡಿ, ಕಾರ್ಯಕ್ರಮದಲ್ಲಿ ನಾಡಗೀತೆ ಬೇರೆ ಹಾಡಿದ್ದಾರೆ, ಬಟ್ ಕನ್ನಡ ಮಾತ್ರ ಅಲ್ಲಿ ಯಾವ ಫ್ಲೆಕ್ಸ್ಗಳಲ್ಲೂ ಇಲ್ಲ. ಹಾಗಾದ್ರೆ ಎಲ್ರಿಗೂ ಇಂಗ್ಲಿಷ್ ಬರುತ್ತಾ? ಇಂಗ್ಲಿಷ್ ಬರುವಂತವ್ರು ಮಾತ್ರ ಈ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗ್ಬೇಕಾ ಅನ್ನೋದು ಜನರ ಸಹಜವಾಗಿನ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ ಗಣೇಶ್. ಈಗ ಸರ್ಕಾರದ ವತಿಯಿಂದ ಬಿಬಿಎಂಪಿ ಅಧಿಕಾರಿಗಳ ಒಂದು ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿ ಕನ್ನಡದ ಕಡೆಗಣನೆ ಆದ್ರೆ ಬೇರೆ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಆಗಬಹುದು ಅಂತ ಸರ್ಕಾರ ಹೇಳುತ್ತೆ, ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಕನ್ನಡನೇ ನಮ್ಮ ಬದುಕು, ಕನ್ನಡ ಎಲ್ಲಾ ಕಡೆ ಬಳಸೋದಕ್ಕೆ ನಾವೇ ಹೇಳ್ತಿದ್ದೀವಿ ಅಂತ. ಬಟ್ ಹಾಗಿದ್ರು ಕೂಡ ಇಂಥ ಎಡವಟ್ಟು ಹೇಗಾಯ್ತು ಅಂತ? ಖಂಡಿತವಾಗ್ಲೂ ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಡಳಿತ ವರ್ಗ ಏನಿದೆ ಅದೇ ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ, ರಾಜ್ಯದಲ್ಲಿ, ಅದು ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ಭಾಷೆಗೆ ಸಾಕಷ್ಟು ಪ್ರಾತಿನಿಧ್ಯ ನೀಡಬೇಕು ಅನ್ನುವಂಥದ್ದು. ಹಾಗೇನೆ ಕಳೆದ ವರ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಬೃಹತ್ ಹೋರಾಟವನ್ನು ಮಾಡ್ತು. ಕನ್ನಡದ ನಾಮಫಲ ಉದ್ಯಮಗಳಲ್ಲಿ, ಯಾವುದೇ ರೀತಿ ಕಾರ್ಯಕ್ರಮಗಳಲ್ಲಿ, ಹಾಗೇನೆ ಸರ್ಕಾರಿ ಕಚೇರಿಗಳ ನಡಾವಳಿಗಳೇನಿರ್ತದೆ, ಪತ್ರಗಳೇನಿರ್ತದೆ, ಅದೆಲ್ಲವೂ ಕೂಡ ಕನ್ನಡದಲ್ಲಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತು. ಅದಕ್ಕೆ ಸರ್ಕಾರ ಕೂಡ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮೂಲಕ 60-40 ಅನುಪಾತದಲ್ಲಿ ಕನ್ನಡ ಬಳಕೆ ಕಡ್ಡಾಯ ಅನ್ನುವಂತಹ ಒಂದು ಆದೇಶವನ್ನು ಮಾಡ್ತು. ಆದರೆ ಬಿಬಿಎಂಪಿ ಆಡಳಿತವರೆಗೂ ಕೂಡ ಇದೇ ಆದೇಶವನ್ನ ಎಲ್ಲಾ ಉದ್ದಿಮೆದಾರರಿಗೆ, ಎಲ್ಲಾ ಅಧಿಕಾರಿಗಳ ವಲಯಕ್ಕೆ ಎಲ್ಲವೂ ಕೂಡ ಸುತ್ತೋಲೆಯನ್ನು ಹೊರಡಿಸ್ತು. ಅದನ್ನ ಜಾರಿ ತರಲಿಕ್ಕೆ ಪ್ರಯತ್ನವನ್ನು ಕೂಡ ಇದೇ ಅಧಿಕಾರಿಗಳು ಮಾಡಿದ್ರು. ಆದರೆ ತಾವು ರಚನೆ ಮಾಡಿದಂತ, ತಾವು ಸ್ಥಾಪನೆ ಮಾಡಿದಂತ, ತಾವು ಹೊರಡಿಸಿದಂತ ಆದೇಶಕ್ಕೆ ತಾವೇ ಬೆಲೆ ಕೊಡ್ತಿಲ್ಲ ಅನ್ನುವಂಥ ಆಕ್ರೋಶ ಈಗ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರೋದು. ಕಾರಣ ಏನಂತಂದ್ರೆ ಇವತ್ತು ಕನ್ನಡದ ನಾಮಫಲಕ ಕುರಿತಂತೆ ಒಂದು ಕನ್ನಡದ ಏನು ಬಿಬಿಎಂಪಿ ಆಡಳಿತ ಕಚೇರಿ, ಅದೊಂದು ಕೇಂದ್ರ ಕಚೇರಿಯಲ್ಲಿ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅಂತಂದ್ರೆ ಬೆಂಗಳೂರಿನಲ್ಲಿರುವಂತಹ ರಸ್ತೆಗಳ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಸಾಕ್ಷ್ಯಚಿತ್ರಗಳನ್ನ ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹಾಗೇನೆ ಉಪಮುಖ್ಯಮಂತ್ರಿ ಆದಂತಹ ಡಿಸಿಎಂ ಆದಂತಹ ಡಿಕೆ ಶಿವಕುಮಾರ್ ಅವರು ಕೂಡ ಬಂದಿದ್ರು. ಆದ್ರೆ ಅಲ್ಲಿ ಒಂದು ಆಯೋಜನೆ ಮಾಡಿದಂತಹ ಆಯೋಜಕರು ಇರ್ತಾರೆ, ಅಲ್ಲಿ ಆ ಒಂದು ಹಾಕಿರುವಂತಹ ನಾಮಫಲಕಗಳೇನಿರ್ತವೆ ಅಥವಾ ಸ್ಟಾಲ್ಗಳೇನಿರ್ತವೆ ಎಲ್ಲವೂ ಕೂಡ ಇಂಗ್ಲಿಷ್ ಮಯವಾಗಿತ್ತು, ಆಂಗ್ಲಮಯವಾಗಿತ್ತು. ಕನ್ನಡವನ್ನ ತಪ್ಪಾಗಿ ಆ ಒಂದು
ಸ್ಟಾಲ್ಗಳಲ್ಲಿ ಪ್ರದರ್ಶನಕ್ಕಿಟ್ಟಂತಹ ಒಂದು ಸ್ಟಾಲ್ಗಳಿರ್ತಾರೆ ಅಥವಾ ಆ ಬ್ಯಾನರ್ಗಳೇನಿರ್ತವೆ ಅದೆಲ್ಲವೂ ಕೂಡ ತಪ್ಪಾದ ಭಾಷೆಯಲ್ಲಿ ಕನ್ನಡ ಭಾಷೆಯನ್ನ ಬಳಸಲಾಗಿತ್ತು. ಅದರಲ್ಲೂ ಕೂಡ ಗೂಗಲ್ ಟ್ರಾನ್ಸ್ಲೇಟ್ ಪದಗಳನ್ನ ಸಾಕಷ್ಟು ಬಳಕೆ ಮಾಡಿರೋದು ಕಂಡು ಬಂತು. ಹೀಗಾಗಿ ಈ ಬಗ್ಗೆ ನಾವು ಕೂಡ ನೇರವಾಗಿ ಪ್ರಶ್ನೆಯನ್ನು ಮಾಡಿದ್ವಿ, ಬಿಬಿಎಂಪಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ವಿ. ಆದ್ರೆ ಈ ಅವರು ಒಂದು ಅಸಡ್ಡೆ ಒಂದು ಉತ್ತರಗಳನ್ನು ನೀಡಲಿಕ್ಕೆ ಶುರು ಮಾಡಿದ್ರು. ಇದೆಲ್ಲವೂ ಕೂಡ ಸಿಲ್ಲಿ ವಿಚಾರಗಳು, ಇದನ್ನ ಯಾಕೆ ನೀವು ಫೋಕಸ್ ಮಾಡ್ತೀರಾ ಅನ್ನುವಂತಹ ಒಂದು ಅಸಡ್ಡೆ ಉತ್ತರಗಳನ್ನ ಅಥವಾ ಪ್ರತ್ಯುತ್ತರಗಳನ್ನ ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿನಾಥ್ ಅವರನ್ನ ನೇರವಾಗಿ ಪ್ರಶ್ನೆ ಮಾಡಿದ ಸಂದರ್ಭ ಆದ್ರೆ ಶಿಸ್ತು ಕ್ರಮ ಕೈಗೊಳ್ಳೋದು ಆಮೇಲೆ ಇರುತ್ತೆ. ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ. ನೋಡಿ, ಇದು ಸಿಲ್ಲಿ ವಿಚಾರ ಅಂತ ಹೇಳ್ತಿದ್ದಾರಂತೆ ಅಲ್ಲಿನ ಅಧಿಕಾರಿಗಳು. ಹೇಗೆ ಸಿಲ್ಲಿ ವಿಚಾರ ಆಗುತ್ತೆ? ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ, ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ, ಬೆಂಗಳೂರಿನಲ್ಲಿರುವಂತವ್ರು ಎಲ್ಲರೂ ಕೂಡ ಇಂಗ್ಲಿಷ್ ಬಲ್ಲವರೇ ಆಗಿರ್ತಾರ ಅಥವಾ ಇಂಗ್ಲಿಷ್ ಕಲ್ತವ್ರು ಮಾತ್ರ ಬಂದು ನಿಮ್ ಫ್ಲೆಕ್ಸ್ಗಳನ್ನ ನೋಡ್ಬೇಕಾ? ಇನ್ನು ಗೂಗಲ್ ಟ್ರಾನ್ಸ್ಲೇಟೆಡ್ ವರ್ಡ್ಸ್ ಅನ್ನ ಅಲ್ಲಿ ಕನ್ನಡದಲ್ಲಿ ಹಾಕಿದ್ದೀರಂತೆ, ತಪ್ಪಾಗಿ ಬರ್ದಿದ್ದೀರಂತೆ. ಹಾಗಾದ್ರೆ ಕನ್ನಡ ಗೊತ್ತಿರೋರು ಯಾರು ಕೂಡ ಬಿಬಿಎಂಪಿಯಲ್ಲಿ ಪಾಲಿಕೆಯಲ್ಲಿ ಇಲ್ವೇ ಇಲ್ವಾ? ಅವರನ್ನ ಆಧಾರವಾಗಿ ಇಟ್ಕೊಂಡು ನೀವು ಬೋರ್ಡ್ಗಳನ್ನ, ಫ್ಲೆಕ್ಸ್ಗಳನ್ನ, ಸ್ಟಾಲ್ಗಳನ್ನ ರೆಡಿ ಮಾಡ್ಕೋಬಹುದಿತ್ತಲ್ಲ. ಅದೆಲ್ಲವನ್ನು ಕೂಡ ಯಾಕೆ ನೀವು ನಿರ್ಲಕ್ಷ್ಯ ಮಾಡಿದ್ರಿ? ಸದ್ಯಕ್ಕೆ ಇದೇ ಪ್ರಶ್ನೆ ರೈಸ್ ಆಗ್ತಾ ಇರೋದು. ಬಟ್ ಕೇಳಿದಂತ ಪ್ರಶ್ನೆಗೆ ಸಮರ್ಪಕವಾದಂತ ಉತ್ತರ ಕೂಡ ಇಲ್ಲ. ಹೌದು, ಎಡವಟ್ಟಾಗ್ಬಿಟ್ಟಿದೆ, ಸರಿಪಡಿಸ್ಕೋತೀವಿ ಅಂತ ಅಲ್ಲ, ಸಿಲ್ಲಿ ಮ್ಯಾಟ್ರಿಗೆಲ್ಲ ಯಾಕೆ ನೀವು ಇಷ್ಟೊಂದು ತಲೆ ಕೆಡ್ಸ್ಕೋತಿದ್ದೀರಾ, ಯಾಕೆ ಇಷ್ಟೊಂದು ಪ್ರಶ್ನೆ ಮಾಡ್ತಿದ್ದೀರಾ ಅಂತ ಮತ್ತೆ ಮಾಧ್ಯಮದವರಿಗೆ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಅನ್ನುವಂಥ ಒಂದು ಲೈನ್ ಅನ್ನ ಹೇಳಬೇಕು ಅಥವಾ ಇವರಿಗೆ ಎಚ್ಚರಿಕೆ ಕೊಡಬೇಕು, ಕರೆ ಕೊಡಬೇಕು ಅನ್ನುವಂಥ ದುರಾದೃಷ್ಟಕರ ಸಂಗತಿ ಬರ್ತಾ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಬೇಸರನೇ. ಬಿಬಿಎಂಪಿ ಅಧಿಕಾರಿಗಳೇ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿರುವಂಥ ಬೋರ್ಡ್ಗಳನ್ನ ತೆರವು ಮಾಡ್ತೀವಿ ಅಂತ. ಬಟ್ ಅವರೇ ಇಂತಹ ಎಡವಟ್ ಮಾಡಿದ್ದಾರಲ್ಲ. ಬೇರೆ ಉದ್ಯಮಿಗಳ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ, ಪ್ರೆಸೆಂಟೇಷನ್ ಕೊಡುವಂತ ಸಂದರ್ಭದಲ್ಲಿ ಅವ್ರು ಯಾಕೆ ಕನ್ನಡ ಬಳಸ್ತಾರೆ? ನೀವೇ ಪಾಲಿಕೆಯಲ್ಲಿ ಬಳಸಿಲ್ಲ ಅಂದ್ಮೇಲೆ ನಾವ್ಯಾಕೆ ಬಳಸ್ಲಿ ಅಂತ ಸಹಜವಾಗಿನ ಪ್ರಶ್ನೆ ಮಾಡೋದಿಲ್ವಾ? ಸದ್ಯಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಇದನ್ನ ಎಚ್ಚೆತ್ಕೊಂಡು ಮುಂದೆ ಯಾವ ಕಾರ್ಯಕ್ರಮ ಮಾಡಿದ್ರು ಕೂಡ ಇಂಗ್ಲಿಷಲ್ಲಿ ನೀವು ಮಾಡ್ತೀರಾ ಅಂದ್ರೆ ಓಕೆ, ಅದ್ರ ಜೊತೆ ಕನ್ನಡ ಇರಲೇಬೇಕು. ಕನ್ನಡ ಇಂಗ್ಲಿಷ್ ಎರಡೂ ಇತ್ತು ಅಂದ್ರೆ ಕನ್ನಡ ಬರೋರು ಕನ್ನಡದಲ್ಲಿ ತಿಳ್ಕೊತಾರೆ, ಇಂಗ್ಲಿಷ್ ಓದಕ್ ಬರೋರು ಇಂಗ್ಲಿಷಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಎಲ್ಲರೂ ಕೂಡ ಗೊತ್ತಿರೋರೇ ಇರೋದಿಲ್ಲ. ಅಟ್ಲೀಸ್ಟ್ ನೀವು ಕನ್ನಡದಲ್ಲಿ ಹಾಕಿದ್ರೆ ಅರ್ಥ ಮಾಡಿಕೊಂಡು ರಸ್ತೆಗಳ ಗುಣಮಟ್ಟ ಹೇಗಿದೆ, ಯಾವ ಕಡೆ ಯಾವ ರಸ್ತೆ ಇದೆ, ಯಾವ ಏರಿಯಾದಲ್ಲಿ ಏನಿದೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಸಾರ್ವಜನಿಕರಿಗೆ ಅರ್ಥ ಆಗಲಿ ಅಂತ ತಾನೇ ನೀವು ಈ ಕಾರ್ಯಕ್ರಮ ಮಾಡಿರೋದು. ಇದ್ರ ಮೂಲಕ ಅವ್ರು ಅರ್ಥ ಮಾಡ್ಕೊಳ್ಳಿ, ತಿಳುವಳಿಕೆ ಬರಲಿ ಅಂತೇಳಿ. ಹಾಗಿದ್ಮೇಲೆ ಕನ್ನಡ ಬಳಸೋದಕ್ಕೆ ಏನು ರೋಗ? ಅಲ್ಲಿ ತಪ್ಪಾಗಿ ಬಳಸಿದ್ದೀರಂತೆ ಕನ್ನಡನ. ಕರ್ನಾಟಕದಲ್ಲಿ ಇದ್ಕೊಂಡು ನೀವೇ ಕನ್ನಡವನ್ನ ತಪ್ಪಾಗಿ ಬಳಸ್ತೀರಾ, ಗೂಗಲ್ ಟ್ರಾನ್ಸ್ಲೇಟೆಡ್ ವರ್ಡ್ಸ್ ಅನ್ನ ಬಳಸ್ತೀರಾ ಅಂದ್ರೆ ಇದನ್ನ ಪ್ರಶ್ನೆ ಮಾಡ್ಬೇಕಾಗಿರೋದು ಯಾರು? ನೀವಂತೂ ತಿದ್ದುಪಡಿ ಮಾಡ್ಕೊಳ್ಳಲ್ಲ ಅಂದ್ರೆ ನಾವೇ ತಾನೇ ಪ್ರಶ್ನೆ ಮಾಡಬೇಕು. ಹಾಗಾಗಿ ಜನರ ಪ್ರತಿನಿಧಿಯಾಗಿ ಮಾಧ್ಯಮಗಳು ಪ್ರಶ್ನೆ ಮಾಡ್ತಿವೆ. ಅದನ್ನ ನೀವು ಎಚ್ಚೆತ್ಕೊಂಡು ಸರಿಪಡಿಸ್ಲಿಲ್ಲ ಅಂತಂದ್ರೆ ಜನರೇ ನಿಮಗೆ ಮುಖಕ್ಕೆ ಹೋಗಿತಾರೆ.